ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತು ಕೂಡ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಒಂದು ಗ್ಲಾಸ್ ಬಿಸಿನೀರನ್ನು ತೊಗೋತಾ ಇದ್ದೀನಿ. ಸೊ ನಾನು ವಾಕಿಗೆ ಹೋಗಿ ಬಂದ ನಂತರ ನಾನು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬರೀ ಜಸ್ಟ್ ಖಾಲಿ ಹೊಟ್ಟೆನಲ್ಲಿ ಒಂದು ಹಾಟ್ ವಾಟರ್ನ ತೊಗೋತಾ ಇದ್ದೀನಿ ಅಷ್ಟೇ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿನೀರನ್ನ ಮಾತ್ರ ತೊಗೊಳ್ಳಿ. ಅತಿಯಾದ ಬಿಸಿನೀರನ್ನು ಕೂಡ ಏನಕ್ಕೆ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಸೊ ನಿಮ್ಗೆ ಎಷ್ಟು ಕುಡಿಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಬಿಸಿನ ತೊಗೊಳ್ಳಿ. ಹಾಗೆ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದರೆ, ಅಕ್ಕ ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗಲೇ ನಾನು ಕೂಡ ಮಾಡಿದೆ. ಸೊ ನಾನು 99 kg ಇದ್ದೆ, ಇವಾಗ 96 ಆಗಿದ್ದೀನಿ. 3 kg ಕಮ್ಮಿ ಆಗಿದೆ ನನಗೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಿಂದ. ಸೊ ನಂಗೆ ತುಂಬ ಹೆಲ್ಪ್ ಆಯಿತು ಅಕ್ಕ ಅಂತ ಹೇಳಿದ್ರಿ. ತುಂಬ ಥ್ಯಾಂಕ್ಸ್. ನಿಜವಾಗೂ ನನಗೆ ತುಂಬ ಖುಷಿ ಆಯಿತು. ಯಾರಿಗೋ ಒಬ್ಬರಿಗೆ ನಾವು ಮಾಡುವಂಥ ಕೆಲಸ ಇಷ್ಟ ಆಗ್ತಿದೆ, ಹೆಲ್ಪ್ ಆಗ್ತಿದೆ ಅಂತಂದರೆ ಅದ್ರ ಸಿಗೋ ಖುಷಿನೇ ಬೇರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ನೀವು ಹೀಗೆ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಅಂತ ನಾನು ಕೂಡ ಅವ್ರಿಗೆ ಹೇಳ್ತೀನಿ. ಸೊ ಹಾಗೆ ಸುಮಾರು ಜನ ಹೇಳ್ತಿದ್ರಿ, ನನಗೆ ವೆಯ್ಟ್ ಲಾಸ್ ಕಮ್ಮಿ ಆಗ್ತಾಯಿಲ್ಲ, ನನಗೆ ನಂಬಿಕೆನೇ ಬರ್ತಾಯಿಲ್ಲ ನಿಮ್ಮ ವೆಯ್ಟ್ ಲಾಸಲ್ಲಿ. ಸೊ ನೀವು ಫಸ್ಟು ಒಂದು ತಿಂಗಳಿಗೆ ಎಷ್ಟು kg ಕಮ್ಮಿ ಆಗಿದ್ದೀರಾ ನನಗೆ ಪ್ರೂವ್ ಮಾಡಿ ತೋರಿಸಿ, ಆ ಥರ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಸೊ ನನಗೆ ನಾನು ಹೇಳೋದು, ಒಂದೇ ಸತಿಗೆ ಒಂದೇ ತಿಂಗಳಲ್ಲಿ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಯಾರೂ ಇಟ್ಕೋಬೇಡಿ. ಆ್ಯಕ್ಚುಲಿ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಕಂಟಿನ್ಯೂ ಅಂದರೆ ಸ್ಟಾರ್ಟ್ ಮಾಡಲಿಲ್ಲ. ಸೊ ನಾನು ಇವತ್ತಿಗೂ ನನಗೆ 2 kg 2.5 kg ಏನು ಕಮ್ಮಿ ಆಗಿದ್ದು ಅದಾಗಿಲ್ಲ ಅಂದರೂ ಕೂಡ ನಾನು ಇದನ್ನು ಹೀಗೆ ಹೇಳ್ತಾ ಇದ್ದೆ, ನಾನು ಮುಂದುವರಿಸ್ತಿದ್ದೆ ಕೂಡ, ನಾನು ನಿಲ್ಲಿಸ್ತಿರ್ಲಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡೋವಾಗ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿಯೇ ನಾನು ಡಿಸೈಡ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಸುಮಾರು ಜನ ಹೇಳ್ತೀರಾ, ಇಷ್ಟು ದಿನ ಆಯಿತು, ನಾನು 20 ದಿವಸ ಆಯ್ತಾ ಬಂತು, ಇಷ್ಟು ನೀವು ಹೇಳ್ದಾಗೇ ನಾನು ಎಲ್ಲ ಥರನೂ ಮಾಡ್ತಾಯಿದ್ದೀನಿ, ಹಾಗೆ ಇನ್ನೂ ಸ್ವಲ್ಪ ನಾನು ಸ್ಟ್ರಿಕ್ಟಾಗೂ ಡಯಟ್ ಮಾಡ್ತಾಯಿದ್ದೀನಿ, ಆದರೂ ಕೂಡ ನನಗೆ 1 ಗ್ರಾಮ್ ಇಳಿತಿಲ್ಲ. ಇಳಿದ್ರೆ ಮತ್ತೆ 2 ಡೇಸ್ಗೆಲ್ಲ ಮತ್ತೆ ಹಾಗೆ ತೋರಿಸುತ್ತೆ ವೆಯ್ಟು. ಸೊ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಈ ಥರ ಸುಮಾರು ಜನ ರೀಸನ್ಗಳನ್ನ ಕೊಡ್ತೀರಾ. ಸೊ ಅದು 1 ತಿಂಗಳು ಬಿಟ್ಬಿಡಿ, ಅದು 1 ತಿಂಗಳು ಬೇಕೇ ಬೇಕು, ಟೈಮ್ ತೊಗೊಳುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ನಂತರ ನಿಮಗೆ ಅದು ರಿಸಲ್ಟ್ ಸಿಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ನ ಕೇಳಿ ಏನಾಗಿದೆ, ಯಾಕೆ ಈ ಥರ ಆಗ್ತಿದೆ ಅಂತ. ಸೊ ಒಂದಷ್ಟು ಚೇಂಜಸ್ನ ನೀವು ಮಾಡ್ಕೊಳ್ಳಿ. ನೀವು 8 hours ನಿದ್ದೆ ಮಾಡ್ತಿದ್ದೀರಾ ಕರೆಕ್ಟಾಗಿ, ಮತ್ತು ಚೆನ್ನಾಗಿ ನೀರು ಕುಡಿತಿದ್ದೀರಾ ಅಥವಾ ಏನು, ಇದನ್ನೆಲ್ಲ ಸರಿ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಾದ ನಂತರ ನಾನಿವಾಗ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬನಾನಾ ಸ್ಮೂತಿನ ತೊಗೊಂಡಿದ್ದೀನಿ. ಅದಾಗಿದ ನಂತರ ಮತ್ತು 11 o'clock 11:30 ನಾನು ಒಂದು ಹಣ್ಣನ್ನು ತೊಗೋತಾ ಇದ್ದೀನಿ. ಯಾವುದಾದ್ರೂ ಒಂದು ಹಣ್ಣನ್ನು ತೊಗೊಳ್ಳಿ. ಸೊ ಒಂದು ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು, ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ರೆ ಕೆಲಸಗಳು ಒಂದಷ್ಟು ಮುಗಿಯುತ್ತೆ. ಈ ಬಟ್ಟೆ ಹೋಗಿದ್ದು ಪಾತ್ರೆ ತೊಳ್ಕೊಳ್ಳೋದು ಇತ್ತು ಅಂದರೆ ಅದೇ ಒಂದಷ್ಟು ದೊಡ್ಡ ಕೆಲಸ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ನೆಲ ಒರೆಸ್ಕೊತಾ ಇದ್ದೀನಿ. ಇವತ್ತು ಕೂಡ ನನಗೆ ಸುಮಾರು ಕೆಲಸಗಳಿತ್ತು. ಸೊ ಹಾಗೆ ಪ್ರತಿದಿನವೂ ಕೂಡ ಇದ್ದೇ ಇರುತ್ತೆ. ಸುಮಾರು ಜನಕ್ಕೆ ನಮಗೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋಂಥವ್ರು ಮನೆ ಕೆಲಸನೇ ಸ್ವಲ್ಪ ವರ್ಕೌಟ್ ಥರ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋವಾಗ. ವೆಯ್ಟ್ ಲಾಸ್ ಅನ್ನೋದನ್ನೇ ಮೈಂಡಲ್ಲಿ ಇಟ್ಕೋಬೇಕಂತಿಲ್ಲ, ನಿಮ್ಮ ಆರೋಗ್ಯ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ. ಕೆಲಸ ಮಾಡಿದಷ್ಟು ನಿಮಗೂ ಕೂಡ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಮನೆಯೂ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೋಬೋದು. ಸುಮಾರು ಜನ ಹೇಳ್ತಿದ್ರಿ, ಅಕ್ಕ ನೀವು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಮನೇನ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ, ಯಾವಾಗಲೂ ಕ್ಲೀನು ಅಂತ ಕ್ಲೀನ್ ಮಾಡ್ತಾ ಇರ್ತೀರಾ, ಇದು ಸ್ವಂತ ಮನೇನ ಅಂತ ಸುಮಾರು ಜನ ಕೇಳಿದ್ರಿ. ಸೊ ಯಾವುದೇ ರೀತಿ ನನ್ನ ಸ್ವಂತ ಮನೆ ಏನಲ್ಲ, ರೆಂಟ್ ನಾವಿರೋ ಅಂಥದ್ದು. ಸೊ ನಾವಿರೋವರೆಗೂ ನಮ್ಮದು ಸ್ವಂತ ಮನೆ ಅಂದ್ಕೊಂಡೆ ನಾವು ಚೆನ್ನಾಗಿ ಇಟ್ಕೊಬೇಕಲ್ವ. ಸೊ ಹಾಗಾಗಿ ನನ್ನ ಉದ್ದೇಶ ಇಷ್ಟೇ. ಸೊ ಹಾಗಾಗಿ ಮನೇನ ಚೆನ್ನಾಗಿ ಇಟ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗುತ್ತೆ. ಮನೆ ಚೆನ್ನಾಗಿತ್ತಂದರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆಂದರೆ ಮನೆ ಒಳಗಡೆ ಬಂದ ತಕ್ಷಣ ಒಂಥರ ಶಾಂತಿ ಅನಿಸ್ಬೇಕು, ಸಮಾಧಾನ ಇರಬೇಕು. ಯಾವತ್ತೇ ಆಗಲಿ ಬಂದಿದ ತಕ್ಷಣ ಆಚೆ ಓಡೋಗಬೇಕು ಅಂತ ಅನಿಸ್ಬಾರ್ದು. ಇನ್ನೂ ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲಿ ಇರಬೇಕಿತ್ತು, ಚೆನ್ನಾಗಿತ್ತು, ಏನೋ ಒಂಥರ ಸಮಾಧಾನ ಆಯಿತು ಅನ್ನೋ ಥರ ಫೀಲ್ ಬರಬೇಕು. ಸೊ ಆ ಥರ ನನಗೆ ಪ್ರತಿ ಸಲ ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಯಾರೇ ಬಂದರೂ ಸಮಾಧಾನವಾಗಿರಬೇಕು, ಖುಷಿ ಕೊಡಬೇಕು, ಕಣ್ಣಿಗೂ ತಂಪಾಗಬೇಕು ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಬೇರೆಯವ್ರಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ ಥರ ನಾವಿರೋದಕ್ಕಿಂತ ನಮ್ಮ ಮನಸ್ಸಿಗೆ ನಮಗೆ ಖುಷಿ ಕೊಡೋ ಥರ, ನಮ್ಮ ಕಣ್ಣಿಗೆ ತಂಪಾಗೋ ಥರ, ಮನಸ್ಸಿಗೆ ಸಮಾಧಾನ ಸಿಗೋ ಥರ ನಾವು ಇಟ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಸ್ವಲ್ಪ ಮನೇನ ಈ ರೀತಿ ಚೆನ್ನಾಗಿ ಆವಾಗವಾಗ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಡೆಕೋರೇಷನ್ ಮಾಡೋದಾಗಲಿ, ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜಸ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿರ್ತೀನಿ.
ಸೊ ಅದಾದ ನಂತರ ಮಧ್ಯಾಹ್ನಕ್ಕೆ ಇವತ್ತು ನಾನು ತೊಗೋತಾರೋ ಅಂಥದ್ದು ಕಡುಬು ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಮಾಡಿರೋಂಥ ಕಡುಬು ಬಂದುಬಿಟ್ಟು ಬ್ರೌನ್ ರೈಸಿಂದನೇ ಮಾಡಿರೋವಂಥದ್ದು. ಸೊ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿಕೊಟ್ಟೆ, ಸ್ವಲ್ಪನೇ ಇಟ್ಟಿತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅವ್ರಿಗೆ ಬಾಕ್ಸಿಗೆ ಬೇಕಿತ್ತಲ್ವ, ಹಾಗಂತ ಹೇಳ್ಬಿಟ್ಟು ನಾನು ಇವತ್ತು ಬ್ರೌನ್ ರೈಸನ್ನೇ ಯೂಸ್ ಮಾಡಿಕೊಂಡು ಕಡುಬನ್ನ ಮಾಡ್ಕೊಂಡಿದ್ದೀನಿ. ಸೊ ಸಾರಿ, ನಾನು ಸುಮಾರು ಜನ ಕೇಳ್ತಿದ್ರಿ ನೀವು ಮಾಡಿರೋದನ್ನು ತೋರಿಸ್ತಿರಾದ್ರೆ ಮಾಡೋವಾಗ ತೋರಿಸೋದಿಲ್ಲ ಯಾಕೆ ಅಂತ. ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋನ ಕಟ್ ಮಾಡಿ ಬೇಕಿರೋಂಥ ಇಂಪಾರ್ಟೆಂಟ್ ವೀಡಿಯೋಸ್ನ ಮಾತ್ರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನ ಕೇಳ್ತಿದ್ದೀರಾ, ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಟೈಮ್ ಕೊಟ್ಟು ನೋಡಲ್ಲ. ಸೊ ಯಾರಿಗೂ ಇವತ್ತಿನ ಬ್ಯುಸಿ ಲೈಫಲ್ಲಿ ಟೈಮ್ ಇರೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಥರ ಶಾರ್ಟ್ಕಟ್ಟಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇರೋದು. ಮಧ್ಯಾಹ್ನದ ಊಟ ಆದ ನಂತರ ನಾನಿಲ್ಲಿ 1 ಗ್ಲಾಸ್ ಅಷ್ಟು 3-3:30 ನೀರನ್ನ ತಗೋತಾ ಇದ್ದೀನಿ. ಸೊ ನಾನು ಯಥೇಚ್ಛವಾಗಿ ನೀರನ್ನು ತಗೋತಾ ಇದ್ದೀನಿ. ನೀರನ್ನು ತುಂಬ ಬೆಳೆಸಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ನಾನಿಲ್ಲಿ ಜಸ್ಟ್ 1 ಗ್ಲಾಸ್ ಕುಡಿಯುವಾಗ ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ನೀವು ದಿನಕ್ಕೆ 4-5 ಲೀಟ್ರ್ ನೀರನ್ನು ಕುಡೀರಿ. ಇವತ್ತಿನ ರಾತ್ರಿ ಊಟ ಹೀಗಿತ್ತು. 1 ಗ್ಲಾಸ್ ಗಂಜಿಯನ್ನು ತೊಗೊಂಡಿದ್ದೀನಿ, 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನೀವು ಅದ್ರ ಬದಲಾಗಿ ಸೌತೆಕಾಯಿನೂ ಕೂಡ ತೊಗೋಬೋದು. ನೈಟ್ ಊಟ ಹೀಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್.